25ನೇ ಚಾಪ್ಟರ್. ಓಕೆ, ನಿಮ್ಮ ಮುಂದೆ 2 ಸಿಂಪಲ್ ಕನ್ನಡ ವಾಕ್ಯ ಇದೆ. ಯಾರು ಓದ್ತೀರಾ? ಸಾಗರ್ ಸರ್. ಮಳೆ ಬರುತ್ತೆ. ಜಪನೀಸಲ್ಲಿ ಏನಂತಾರೆ ಗೊತ್ತಾ? ಆಮೇಗ ಪುರಿಮಸ್. ಎಸ್, ಆಮೇಗ ಫುರಿಮಸ್, ಮಳೆ ಬರುತ್ತೆ. ನೆಕ್ಸ್ಟ್ 2ನೇದು. ಸ್ಕೂಲ್ಗೆ ಹೋಗ್ತೀನಿ. ಹಾಂ, ಎಸ್ ಎಸ್, ಗಕ್ಕೋ ಎ ಇಕಿಮಸ್. ಈ ಸೆಂಟೆನ್ಸಸ್ಸು ಭಾಳ ಸಲ ಬಂದಿದೆ, ನಾವು ಭಾಳ ಸಲ ಪ್ರಾಕ್ಟೀಸ್ ಮಾಡಿದ್ವಿ. ಚಕ್ ಅಂತ ಹೇಳ್ತೀವಿ. ಮಳೆ ಬರುತ್ತೆ, ಸ್ಕೂಲಿಗೆ ಹೋಗ್ತೀನಿ. ಇದು ಇಲ್ಲಿ ತನಕ ನೋಡಿರೋ ಗ್ರಾಮರು. ಈಗ ನೋಡಿ, ಈ ಚಾಪ್ಟ್ರಲ್ಲಿ ಎಂಥ ಗ್ರಾಮರ್ ನೋಡ್ತೀವಿ ಅಂದರೆ, ಎಸ್, ಏನಂತೆ, ಸ್ಕೂಲಿಗೆ ಹೋಗಲ್ಲ. ಏನು ಕಂಡೀಷನ್ನು? ಮಳೆ ಬಂದರೆ ನೋಡಿ, ಇಲ್ಲಿ ಅಷ್ಟೇ. ಮತ್ತು ಇಲ್ಲಿ ಈ ಚಾಪ್ಟ್ರಲ್ಲೂ ವರ್ಬ್ ಬಗ್ಗೆನೇ ಮಾತಾಡ್ತೀವಿ. ಮತ್ತು ಇನ್ನೊಂದು, ಸ್ಕೂಲಿಗೆ ಹೋಗ್ತೀನಿ ಏನಂತೆ, ಮಳೆ ಬಂದರೂ ಹೋಗ್ತಾನಂತೆ. ಕಂಡೀಷನ್ ಏನೇ ಇರಲಿ, ಮಾಡ್ತೀನಿ ಅಂತ. ಬಂಡ ಇವನು. ಎಸ್, ಇಲ್ಲೂ ಅಷ್ಟೇ, ಏನು ವರ್ಬು. ಎಸ್, ಸ್ಕೂಲಿಗೆ ಹೋಗಲ್ಲ, ಏನೋ ಇದು ಆದರೆ. ಸ್ಕೂಲಿಗೆ ಹೋಗ್ತೀನಿ, ಇದು ಆದರೂ, ಇಷ್ಟೇ. ಇದನ್ನು ಹೇಗೆ ಮಾಡೋದು ಈಗ ನೋಡಿ. ಇದು ಇಲ್ಲಿ ಯಾವ ಥರ ಅಂದರೆ, ಅಮೇಗ ಫುತ್ತರ. ಸೊ ಇಲ್ಲಿ ತರ ಫಾರ್ಮು. ಹೋದಲ್ಲ ಅದೋ ಚಾಪ್ಟ್ರಲ್ಲಿ ತರಿ ಫಾರ್ಮ್ ನೋಡಿದ್ವಿ, ಇಲ್ಲಿ ತರ ಫಾರ್ಮ್. ಫುತ್ತರ ಏನಂತೆ, ಹೋಗಲ್ಲ. ಫುತ್ತರ ಗಕ್ಕೋ ಎ ಇಕಿಮಾಸೇನ್. ಎಸ್, ಈಗ ನೆಕ್ಸ್ಟು, ಆಮೇಗ ಫುತ್ತೆಮೋ, ಬಂದರು. ಆಮೇಗ ಫುತ್ತೆಮೋ, ಏನು ಮಾಡ್ತೀನಿ, ಹೋಗ್ತೀನಿ. ಗಕ್ಕೋ ಎ ಇಕಿಮಾಸ್. ಇಷ್ಟೇ ನೋಡಿ, ಒಂದು ತರ ಫಾರ್ಮ್ ವರ್ಬುದು, ಇನ್ನೊಂದು ಥೆಮೋ ಫಾರ್ಮ್ ವರ್ಬುದು. ಎಸ್, ಈಗ ಈ ಫಾರ್ಮ್ಸ್ಗಳು ಭಾಳಷ್ಟು ಸಲ ಬಂದೋಗಿದ್ದಾವೆ. ತೇ ಫಾರ್ಮು, ತರ ಫಾರ್ಮು, ಇವಿಷ್ಟ್ರದ್ದು ಒಂದೇ ರೂಲು. ಏನು ರೂಲ್ ಅಂದರೆ, ವರ್ಬನ್ನ ನೋಡಬೇಕು, ಗ್ರೂಪ್ 1 ಗ್ರೂಪ್ 2 ಅಂತ. ಈಗ ನೋಡಿ, ಗ್ರೂಪ್ 1 ವರ್ಬ್ ಕೊಟ್ಟಿದ್ದೀನಿ, ಇಷ್ಟೇ ಕಾಂಬಿನೇಷನು, ಇವೇ ಬರೋದು. ಒಂದು ಮೀ ಬಿ ಎಲ್ಲಿ ಬರುತ್ತೆ, ಎ ಇ ಚಿ ಎಲ್ಲಿ ಬರುತ್ತೆ, ಶಿ ಎಲ್ಲಿ ಬರುತ್ತೆ, ಕಿ ಬರುತ್ತೆ, ಗಿ ಬರುತ್ತೆ, ಇಷ್ಟಲ್ಲೇ. ಸೊ ಹಿಂಗೆ ಬಂದಾಗ ಏನು ಮಾಡಬೇಕು, ನಾನು ಹೇಳಿದ್ದೀನಿ, ಎ ಇ ಚಿ ಬಂದರೆ ಒತ್ತಿ ಹೇಳಬೇಕು ಅಂತ, ಒತ್ತಿ ಹೇಳಬೇಕು. ಈ ಥರ ಮೀ ಬಿ ಬಂದಾಗ ನುಂಗಿ ಹೇಳಬೇಕು. ಇನ್ನಿವೆರಡು ಎಳೆದು ಹೇಳಬೇಕು. ಇದು ಶಿ ಬಂದರೆ ಗ್ರೂಪ್ 2 ಥರ ಹೇಳಬೇಕು. ಗ್ರೂಪ್ 2 ಏನು ಹೇಳುತ್ತೆ, ಮಸು ತೆಗಿಬೇಕು, ತೇ ಫಾರ್ಮ್ ಹಾಕಬೇಕು. ಆದರೆ ಇಲ್ಲಿ ಈ ಚಾಪ್ಟ್ರಲ್ಲಿ ತೇ ಫಾರ್ಮ್ ಅಲ್ಲ, ಯಾವ ಫಾರ್ಮು, ತರ ಫಾರ್ಮ್, ತರ ಹಾಕಬೇಕು. ಉದಾಹರಣೆಗೆ ಈಗ ಒತ್ತು ಹೇಳೋದು ತೊಗೊತೀನಿ. ಕಾಯಿ ಮಸ್, ಇದನ್ನು ಹೆಂಗೆ ಒತ್ತು ಹೇಳೋದು, ಮಸ್ಸು ಹೋಗುತ್ತೆ, ತರ ಬರುತ್ತೆ. ಕತ್ತರ, ಇನ್ನೊಂದು ಕತ್ತೆಮೋ, ಒತ್ತು ಹೇಳೋದಾಯಿತು. ನುಂಗಿ ಹೇಳ್ತೀನಿ, ನೊಮಿಮಸ್. ನೊಂದರ, ಕುಡಿದ್ರೆ. ನೊಂದೆಮೋ, ಕುಡಿದ್ರು. ಇದೇನೋ ಖರೀದಿ ತೊಗೊಂಡ್ರು ಅಲ್ಲ, ತೊಗೊಂಡ್ರು. ನೆಕ್ಸ್ಟ್ ಇನ್ಯಾವ್ದು ಹೇಳ್ಬೋದು, ಒತ್ತು ಹೇಳಿದೆ, ನುಂಗಿ ಹೇಳಿದೆ ಹೇಳ್ತೀನಿ. ಕಕಿಮಸ್, ಬರಿತೀನಿ. ಬರೆದ್ರೆ ಕಾಯ್ತೆಮೋ, ಬರೆದ್ರೆ ಕಾಯ್ತಾರ, ಬರೆದ್ರು ಕಾಯ್ತೆಮೋ. ಇಷ್ಟೇ ನೋಡಿ ಇದು. ಈಗ ವೊಕ್ಯಾಬ್ಯುಲರಿಗೆ ಹೋಗೋಣ. ವೊಕ್ಯಾಬ್ಯುಲರಿ ಸಾಗರ್ ಸರ್. ಕಂಗಾಯಿ ಮಸ್ ಅಂದರೆ ಯೋಚನೆ ಮಾಡ್ತೀನಿ.
ಸ್ಕಿಮಸ್ ತಲುಪ್ತೀನಿ. ತೊರಿಮಸ್. ತೊರಿಮಸ್ ನೋಡಿ, ತೊರಿಮಸ್ ಭಾಳ ಸಲ ಬಂದೋಗಿದೆ. ಶಶಿನೋ ತೊರಿಮಸ್ ಮತ್ತು ಶಿವೋ ತೊರಿಮಸ್, ಇಲ್ಲಿ ತೊಶಿಯೋ ತೊರಿಮಸ್. ಮೂರು ಮೀನಿಂಗ್ ಬೇರೆ ಬೇರೆ, ಆದರೆ ಒಂದೇ ಸೌಂಡು, ವರ್ಬು. ಸೊ ಇಲ್ಲೇನು ಅಂದರೆ ತೊಶಿ ಅಂದರೆ ವಯಸ್ಸು, ವಯಸ್ಸನ್ನು ತೊಗೊತೀನಿ ಅಂತ ಅರ್ಥ. ಅಂದರೆ ಅರ್ಥ ವಯಸ್ಸಾಗ್ತಿದೆ ಅಂತ, ವಯಸ್ಸಾಗುತ್ತೆ. ಓಕೆನಾ? ನೆಕ್ಸ್ಟ್ ತರಿಮಸ್. ತರಿಮಸ್ ಅಂದರೆ ಅಡುವಾಗಿದೆ. ಕನ್ನಡದಲ್ಲಿ ಏನಂತಾರೆ ಈ ಬಳಸ್ತೀರ ಈ ಪದನ, ಅಡುವಾಗಿದೆ ಅಂತ? ಬಳಸಿಲ್ಲಲ್ಲ. ಅಡುವಾಗಿದೆ, ಸರಿಯಾಗಿದೆ. ಸಾಕಾಗಿದೆ ಓಕೆ, ಸಾಕಾಗಿದೆ, ಸರಿಯಾಗಿದೆ. ಅಡುವಾಗಿದೆ, ಅಣುವಾಗಿದೆ. ಯಾವುದಪ್ಪ? ಓಕೆ, ಸಫಿಷಿಯೆಂಟ್ ಆಗಿದೆ ಅಂತ ಅನ್ಕೊಳ್ಳೋಣ ಬಿಡಿ. ಅದೇ ವರ್ಬ್ ಇದು, ಏನಿದು ವರ್ಬು ತರಿಮಸ್, ಸಫಿಷಿಯೆಂಟ್ ಆಗಿದೆ. ನೆಕ್ಸ್ಟ್ ಇನಾಕ. ಇನಾಕ ಅಂದರೆ ಹಳ್ಳಿ. ಹಳ್ಳಿ ಅಂತಲೂ ಬರುತ್ತೆ, ನಮ್ಮೂರು ಅಂತಲೂ ಬರುತ್ತೆ. ನಮ್ಮ ಊರು. ನೆಕ್ಸ್ಟ್ ಏನು? ಚಾಲ, ಚಾನ್ಸ್. ಅದೇ ಇಂಗ್ಲೀಷ್ ವರ್ಡ್ ಚಾನ್ಸ್. ಒಕ್ಕು ಅಂದರೆ ಇದೇನು ಕೋಟಿ ಇರ್ಬೇಕೇನಪ್ಪ? ಕೋಟಿನೋ ಅದೇ ದುಡ್ಡು ಬಗ್ಗೆ. 10 ಕೋಟಿನೋ ಗೊತ್ತಿಲ್ಲ. ಒಟ್ಟು ಇದು 100 ಮಿಲಿಯನ್. ವೇಟ್, 100 ಮಿಲಿಯನ್ ಅಂದರೆ 10 ಲಕ್ಷ ಅಲ್ವಾ? ಅಲ್ಲ, 100 ಲಕ್ಷ. 100 ಲಕ್ಷ ಅಂದರೆ 1 ಕೋಟಿ. ಎಸ್, 1 ಕೋಟಿ. ಒಕ್ಕು ಅಂದರೆ 1 ಕೋಟಿ. ನೆಕ್ಸ್ಟ್ ಮೊಶಿ. ಮೊಶಿ ಥರ. ಮೊಶಿ ಅಂದರೆ ಬಹುಶ್ಯ. ಹೇಳ್ತೀವಲ್ಲ ಬಹುಶ್ಯ, ಹಂಗಾದರೆ ಹಂಗೆ ಮಾಡ್ತೀನಿ, ಅದೇ ಅದು ಬಹುಶ್ಯ ಆದರೆ. ನೆಕ್ಸ್ಟ್ ಇಮಿ ಅಂದರೆ ಅರ್ಥ. ಎಸ್. ಈಗ ಏನು ಮಾಡೋಣ? ಎಕ್ಸಸೈಸ್ ಪ್ರಾಬ್ಲಮ್ ಮಾಡೋಣ. ನಾವು ಗೊತ್ತಿರೋ ನಾಲೆಡ್ಜಲ್ಲಿ. ಯಾರು ಓದ್ತೀರಾ? ಸುಮನ್ ಸರ್. ಮಳೆ ಬರ್ತಿರೋದ್ರಿಂದ ಅಲ್ಲ, ಬಂದರೆ ಬರ್ತಿರೋದ್ರಿಂದ ಅಲ್ಲ. ಅದೇನಾಗುತ್ತೆ ಬರ್ತಿರೋದ್ರಿಂದ ಅಂತೆ? ಫುತ್ತೆ ಇಮಸ್ಕರ ಅಂತ ಹೋಗ್ಬಿಡುತ್ತೆ. ಬರ್ತಾ ಇರೋದ್ರಿಂದ ಫುತ್ತೆ ಇಮಸ್ಕರ. ಇದು ಬಂದರೆ, ಗೊತ್ತಿಲ್ಲ ನನಗೂ ಕಂಡೀಷನು, ಏನಂತಾರೆ ಪ್ರಾಬಬಿಲಿಟಿ. ಸೊ ಬಂದರೆ, ಇದು ಬಂದರೆ ಏನು ಮಾಡ್ತೀರಾ ನೀವು? ಹೊರಗಡೆ ಹೋಗಲ್ಲ. ದೇಕಾಕೆ ಮಸೇನ್. ನೆಕ್ಸ್ಟ್ ಮಳೆ ಬಂದರೂ ಕೂಡ, ಎಸ್, ಬಂದರೂ ಕೂಡ ಏನು ಮಾಡ್ತೀರಾ ನೀವು? ಹೋಗ್ತೀರಾ, ತಲೆ ಕೆಡಿಸ್ಕೊಳಲ್ಲ, ಹೊರಗಡೆ ಹೋಗ್ತೀರಿ. ಎಸ್, ಇದೆ ನೋಡಿ ರೂಲ್ಸ್. ಬಂದರೂ ಕೂಡ. ಮ್ಯಾಚ್ ಆಗ್ತಿದೆ ಕನ್ನಡದು. ರೂಲ್ಸ್ ಅಷ್ಟೇ ನೀವು ಹಾಕಬೇಕು. ರೂಲ್ಸ್ ಗೊತ್ತಿರಬೇಕಷ್ಟೇ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಅದ್ರ ತಕ್ಕನಂಗೆ ಹಾಕಬೇಕು. ಓಕೆ, ನೆಕ್ಸ್ಟ್ ನೀವು ಹೇಳಿ. 2 ಇಚಿ ಓಕುಯನ್ ಹತ್ತರ ನಾನಿವೋ ಶಿತಾಯಿ ದಿಸ್ಕ. ಬಹುಶಃ 1 ಕೋಟಿ ಇದ್ದರೆ, 10 ಕೋಟಿನ ಎಲ್ಲ ನೋಡಿ. 1 ಕೋಟಿ ಅನ್ಕೊಳ್ಳೋಣ. 1 ಕೋಟಿ ಇದ್ದರೆ ಏನನ್ನು ಮಾಡ್ತೀರಾ? ಇಲ್ಲ ಏನನ್ನು ಮಾಡಬಯಸ್ತೀರಾ? ಏನು ಮಾಡ್ತೀರಾ? ಕಂಪ್ಯೂಟರ್ ಸಾಫ್ಟ್ವೇರ್ ಕೈಶಾವೋ ಸುಕುರಿತಾ ಇದೆ. ಎಸ್, ಸಾಫ್ಟ್ವೇರ್ ಕಂಪನಿಯನ್ನು ಕಂಪ್ನಿ ಏನು ಮಾಡ್ತೀರಾ? ಬಿಲ್ಡ್ ಮಾಡ್ತೀರಾ.
ಬಿಲ್ಡ್ ಮಾಡ ಬಯಸ್ತೀನಿ. ಎಸ್, ನೋಡಿ ಕಂಡೀಷನ್ ಇದು. ಹಾಂ, ಇದ್ದರೆ. ಸೊ ಹತ್ತರ ಹೆಂಗಾಯಿತು, ಅರಿಮಸ್. ರೀ ಇದೆ, ಒತ್ತು ಹೇಳ್ತೀವಿ, ಥರ, ಹತ್ತರ ಅಲ್ವಾ. ಎರಡನೇದು ಕದಕುನೋ ಜಿಕಾನ್ನಿ ಯಾಕ್ಸೋಕು. ತೊಮದಚ್ಚಿಗ ಕೊನಕತ್ತರ ದೋಷಮಸ್ಕ. ಹಾಂ, ಹಾಂ, ಯಾಕ್ಸೋಕುನೋ ಜಿಕಾನ್. ಎಕಸಕುನೋ ಜಿಕಾನ್ನಿ ಹಾಂ, ತೊಮದಚ್ಚಿಗ ಹಾಂ, ಕೊನಕತ್ತರ ದೋಷಮಸ್ಕ. ಹಾಂ. ಏನು ಗೊತ್ತಾ, ಅಪಾಯಿಂಟ್ಮೆಂಟ್ನ ಟೈಮ್ಗೆ ಆ ಟೈಮಲ್ಲಿ ಏನೋ ಫ್ರೆಂಡ್ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ. ಹಾಂ, ಕೊನಾಯ್ ನೋಡಿ, ತೊಮೊದಾಚಿಗ ಕಿಮಸೇನ್ ಇರುತ್ತಲ್ವ, ಇದೇನಾಗುತ್ತೆ ಪ್ಲೇನ್ ಫಾರ್ಮ್. ತೊಮೊದಾಚಿಗ ಕೊನಾಯ್. ಇದನ್ನು ಬರಲಿಲ್ಲ ಅಂದರೆ ಅಂತ ಮಾಡೋದು. ಬರಲಿಲ್ಲ ಅಂದರೆ ಕೊನಾಯ್ ಇದ್ದಿದ್ದು ಏನಾಗುತ್ತೆ, ನೆಗೆಟಿವ್. ಇದು ನೆಗೆಟಿವಲ್ಲಿ ಮಾಡ್ತಾ ಇರೋದು. ಕೊನ ಕತ್ತರ ನೆಗೆಟಿವಲ್ಲಿ ಹಿಂಗೆ ಆಗುತ್ತೆ. ಈಗ ಫುರಿಮಸೇನ್ ಇದೆಯಲ್ಲ, ಫುರಿಮಸೇನ್, ಫುರಾನಾಯ್, ಇದೇನು ಮಾಡ್ತೀರಾ, ಕತ್ತರ ಹಾಕ್ಬೇಕಷ್ಟೆ. ಫುರಾನ ಕತ್ತರ. ಎಸ್, ಬರಲಿಲ್ಲ ಅಂದರೆ ಅದೇ ಥರ ಇವರು ಬರಲಿಲ್ಲ ಅಂದರೆ ಏನು ಮಾಡ್ತೀರಂತೆ. ಹಾಂ, ಅಲ್ಲ ಬೇಗ ತೆರಳ್ತೀನಿ. ಸುಗು ಕ್ಯಾರಿಮಸ್. ಹಾಂ, ಒಂದು ಕ್ಷಣನೂ ಅಲ್ಲಿರಲ್ಲ, ಬೇಗ ತೆರಳ್ತೀನಿ. ಈ ಕಂಡೀಷನ್ ಮೀಟ್ ಆದರೆ. ಏನು ಕಂಡೀಷನ್ ಅದು, ಬರಲಿಲ್ಲ ಅಂದರೆ. ಓಕೆ, ಇದು ನೀವು ಮಾಡಿ. ಹಾಂ, ಕುತ್ಸುಯ. ಅನೋ ಅತರಶಿ ಕುತ್ಸುಯ ಈ ಕುತ್ಸು ಅನೋ ಅತರಶಿ ಕುತ್ಸುಯ ವಾ ಈ ಕುತ್ಸುಗ ತಕುಸಾನ್ ಅರಿಮಶೋ. ಹಾಂ, ಅರಿಮಸುಯೋ. ಶೂ ಅಲ್ಲ, ಮಶು ಅಲ್ಲ, ಅರಿಮಸು ಯೋ. ಅರಿಮಸು ಆದಮೇಲೆ ಯೋ ಸೇರಿಸ್ಬೇಕು. ಇದೆಯೋ ಥರ ಇದೆ ಅಂತೆ, ಇದೆಯೋ. ಈ ಹತ್ರ ಈ ಹೊಸ ಶೂ ಶಾಪಲ್ಲಿ ಹಾಂ, ಚೆನ್ನಾಗಿರೋ ಶೂ ಜಾಸ್ತಿ ಇದೆನಾ? ತುಂಬ ಇದಾವೋ ಅಂತ. ತುಂಬ ಇದಾವೋ ಹೇಳ್ತಾ ಇದ್ದಾನೆ ಅವನು, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ತುಂಬ ಇದಾವೋ, ಅದಕ್ಕೆ ಏನಂತಾನೆ, ಇನ್ನೊಬ್ಬ ಫ್ರೆಂಡ್ ಮಧ್ಯೆ ನಡೀತಿರೋದು, ಅದಕ್ಕೆ ಯೋ ಬಂತು. ಹಾಂ, ಎಸು ಕತ್ತರ ಕಾಯ್ತಾ ಇದೆ. ಚೀಪ್ ಆಗಿರೋದ್ರಿಂದ ತಪ್ಪಾಗಿದ್ದಕ್ಕೆ ಎಸು ಕತ್ತರ ಚೀಪಾಗಿದ್ದರೆ ಇಲ್ದ ಕಾರಣ ಅಲ್ಲ ಚೀಪ್. ನೋಡಿ ಯಸ್ಸು ಇದೆಸ್ ಅಲ್ವಾ, ಯಸ್ಸು ಇದೆಸ್. ಇದು ಕಂಡೀಷ್ನಲ್ ಸೆಂಟೆನ್ಸ್ ಆಗಿ ಮಾಡ್ತೀನಿ. ಅಂದರೆ ಇದ್ದರೆ ಯಸ್ಸು ಕತ್ತರ ಕಾಯ್ತಾ. ಇಲ್ಲ ನೆಗೆಟಿವ್ ಬರೋದು ಯಾವಾಗ ಗೊತ್ತಾ, ನಾಯಿ ಇದ್ದಾಗ. ನೋಡಿ, ಫುರಾ ನಾಯಿಯಿಂದ ಕತ್ತಾಯಿತು. ಹಾಂ, ಅದು ನೆಗೆಟಿವಿಂದ ಕತ್ತಾಯಿತು, ಇದು ಪಾಸಿಟಿವಿಂದ ಕತ್ತಾಗ್ತಿರೋದು. ಸೇಮ್ ಅಬ್ಜೆಕ್ಟಿವ್ ನೋಡೋದಲ್ಲ, ಎಸ್ ಕತ್ತದೆಸ್. ಈಗ ನೋಡಿ, ಎಸ್ ಕತ್ತದೆಸ್ ಅಂತ ಹೇಳ್ತೀವಲ್ಲ ಸರ್, ಅವಾಗ ಅದು ಮೇಲ್ಗಡೆ ಪುರಾಣ ಇದೆಯಲ್ಲ, ಹಾಂ, ಪುರಾಣ ಕುನಕತ್ತರ ಅಂತ ಬರುತ್ತೆ ಅದು. ಹಾಂ, ಕುನಕತ್ತರ ಬರಲ್ಲ. ಕುನಕತ್ತರ ಯಾವಾಗ ಬರುತ್ತೆ ನೋಡಿ, ಕುನಾಯ್ ಅದು ಯಾವಾಗ ಬರುತ್ತೆ ಗೊತ್ತಾ. ಅಂದ್ರೆ ಪಾಸ್ಟ್ ಟೆನ್ಸ್. ಹಾಂ, ಕತ್ತ ಅಂದರೆ ಪಾಸ್ಟ್ ಟೆನ್ಸ್. ಹೌದು. ಈಗ ನೋಡಿ,
ಎಸುಯಿದೆಸ್ ಅಂದ್ರೇನು? ಓಕೆ, ಈಸಿಯಾಗಿತ್ತು ನೋಡಿ. ಓಕೆ ತಳಿ. ಓಕೆ, ಕತಾಯಿದೆಸ್ ತಗೋಣ. ಸಾರಿ, ಏನದು? ತಕಾಯಿದೆಸ್ ತಗೊಳ್ಳೋಣ. ದುಬಾರಿಯಾಗಿದೆ, ಎಕ್ಸ್ಪೆನ್ಸಿವ್ ಆಗಿದೆಲ್ವಾ? ದುಬಾರಿಯಾಗಿತ್ತು. ಕತ್ತದೆಸ್, ದುಬಾರಿಯಾಗಿತ್ತು. ಈಗ ಇದು ಈಗ ಕತ್ತರ ದುಬಾರಿಯಾಗಿದ್ದರೆ, ಓಕೆ. ದುಬಾರಿ ಆಗಿಲ್ದಾಗ? ಎಸ್, ಈಗ ಒಳ್ಳೆ ಪಾಯಿಂಟ್ ನೋಡಿ. ಈಗ ಏನು ಮಾಡ್ತೀನಿ, ಈಗ ಫಸ್ಟು ದುಬಾರಿ ಇಲ್ಲ ಅಂತ ಬರ್ತೀನಿ. ಏನಂತೀರ ದುಬಾರಿ ಇಲ್ಲಕ್ಕೆ? ಕುನಾಯಿದೆಸ್. ಕುನಾಯಿಸ್ ದುಬಾರಿ ಇಲ್ಲ. ದುಬಾರಿ ಇರಲಿಲ್ಲ ಅಂದರೆ ಕತ್ತರ. ದುಬಾರಿ ಇಲ್ಲ ಅಂದರೆ ಏನು ಮಾಡ್ತೀರಾ? ದುಬಾರಿ ತೊಗೊತೀನಿ. ಕಾಯ್ತಾ ಇದೆಸ್. ಇದು ಇವಾಗ ಅದೇ ನಮ್ಮ ಮೇಲ್ಗಡೆ ಇದೆಯಲ್ಲ ಸರ್, ಇವಾಗ ಸೇಮ್ ಸೆಂಟೆನ್ಸ್. ಹೇಳಿ. ಪುರಾಣ ಇದ್ದಾಗ ನೋಡಿ, ಫುರಾನ ಅಂದರೆ ಮಳೆ ಬೀಳಲ್ಲ. ಮಳೆ ಬೀಳಲ್ಲ. ಮಳೆ ಬೀಳೋದಿಲ್ಲ ನೋಡಿ, ಅದೇ ಬೀಳಿಲ್ಲ ಅಂದರೆ ಫುರಾನ ಕತ್ತರ. ಇಲ್ಲಿ ಕುನಾಯಿ ಬರಲ್ಲ. ಕುನಾಯಿ ಬರೋದು ಯಾವ ಗೊತ್ತಾ? ಅಡ್ಜೆಕ್ಟಿವ್ ಮಾತ್ರ. ಈಗ ತಕಾಯಿನ ನೆಗೆಟಿವ್ ಮಾಡಬೇಕು. ಇದನ್ನು ನೆಗೆಟಿವ್ ಮಾಡೋಕ್ಕೆ ಕುನಾಯಿ ಹಾಕ್ತೀವಿ. ಯಾವುದಕ್ಕೆ? ಅಡ್ಜೆಕ್ಟಿವ್ನ ನೆಗೆಟಿವ್ ಮಾಡೋಕ್ಕೆ ಕುನಾಯಿ ಹಾಕ್ತೀವಿ. ಇಲ್ಲಿ ವರ್ಬನ್ನ ನೆಗೆಟಿವ್ ಮಾಡೋಕ್ಕೆ ಆ ಸೌಂಡು ಪ್ಲಸ್ ನಾಯಿ ಹಾಕ್ತೀವಿ. ಈಗ ನೋಡಿ, ಇನ್ನೊಂದ್ಸಲ ಬರ್ತೀನಿ. ತಕಾಯಿದೆಸ್, ಇದ್ರ ನೆಗೆಟಿವ್ ಏನು? ಕುನಾಯಿದೆಸ್. ಓಕೆನಾ? ಈಗ ಫುರಿಮಸ್, ಮಳೆ ಬರುತ್ತೆ. ಇದ್ರ ನೆಗೆಟಿವ್ ಏನು? ಫುರಾನಾಯ್. ಇದ್ರ ನೆಗೆಟಿವ್. ಇದು ಪಾಸಿಟಿವು, ಇದು ನೆಗೆಟಿವ್. ಇದು ಯಾವುದಕ್ಕೆ? ಅಡ್ಜೆಕ್ಟಿವ್ಗೆ. ಈ ಅಡ್ಜೆಕ್ಟಿವ್ಗೆ. ಇದು ವರ್ಬಿಗೆ. ಈ ಅಡ್ಜೆಕ್ಟಿವ್ನ ನೆಗೆಟಿವ್ ಮಾಡೋಕ್ಕೆ ಕುನಾಯಿ ಹಾಕ್ತೀವಿ. ಈ ತೆಗೆದು ವರ್ಬನ್ನ, ಎಂಥ ವರ್ಬಿದು? ಗ್ರೂಪ್ 1 ವರ್ಬನ್ನ ಸೌಂಡ್ ಮಾಡ್ತೀವಿ. ಸೌಂಡ್ ಮಾಡಿ ನಾಯಿ ಹಾಕ್ತೀವಿ. ಎಸ್, ಯಾವುದು? ಗ್ರೂಪ್ 1. ಗ್ರೂಪ್ 2 ತೊಳಿ. ಗ್ರೂಪ್ 2 ತಬೇಮಸ್. ಇದು ನೆಗೆಟಿವ್ ಹೆಂಗೆ ಮಾಡ್ತೀವಿ? ಪ್ಲೇನ್ ಫಾರ್ಮು ತಬೇನಾಯ್. ಎಸ್, ಹಿಂಗೆ. ಓಕೆ, ಡೌಟ್ ಕ್ಲಿಯರ್ ಆಯ್ತಾ? ಕುನಾಯಿ ಹಾಕೋದು ಅಡ್ಜೆಕ್ಟಿವ್ ಮಾತ್ರ. ಫಿನಿಶ್. ಸೊ ಇಲ್ಲೇನಿದು? ಯಾಸ್ಕತ್ತರ. ಇದ್ದರೆ, ಚೀಪ್ ಇದ್ದರೆ ಏನು ಮಾಡ್ತೀರಾ? ಪರ್ಚೇಸ್ ಮಾಡ್ತೀನಿ, ಪರ್ಚೇಸ್ ಬಯಸ್ತೀನಿ. ಎಸ್, 4ನೇದಿವೆ. ಕಷ್ಟಮದೇನಿ ರಿಪೋರ್ಟವು ದಸನಾ ಕೆರೆಬ. ಪ್ರಶ್ನೆ ಕೇಳ್ತಾ ಇರೋದು, ದಸನಾ ಕೆರೆಬ ನರಿಮಸೆಂಕ ಏನೋ ರಿಪೋರ್ಟ್ ನಾಳೆ ಒಳಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಲ್ಲ ಅಂದರೆ ಆಗೋಲ್ವಾ? ನೀವು ಇದು ಅಬ್ಸೆಂಟ್ ಆಗಿದ್ರೆ ಅನಿಸುತ್ತೆ ಈ ಚಾಪ್ಟರ್ಗೆಲ್ಲ. ಅದೇ ಆಗೋಲ್ವಾ ಅಂದರೆ ಸಬ್ಮಿಟ್ ಮಾಡಬೇಕಾ ಅಂತ. ಸಬ್ಮಿಟ್ ಮಾಡಲೇಬೇಕಾ? ಅದನ್ನು ಈ ನೆಗೆಟಿವಲ್ಲಿ ಹೇಳ್ತಾರೆ ಅವರು. ಸಬ್ಮಿಟ್ ಮಾಡಲಿಲ್ಲ ಅಂದರೆ ಆಗೋಲ್ವಾ? ಅದಕ್ಕೇನಂತಾರೆ? ನೀವು ಓದಿ. ಮುರಿ ದತ್ತರ ಕಿನ್ಯೋಬಿನಿ ದಷ್ಟೇ ಕುದಸಾಯಿ. ಓಕೆ, ದತ್ತರ ಬಂತು. ಓಕೆ, ನಿಮಗಿದು ಹೇಳಿಲ್ಲ ನಿಮಗೆ. ಎಸ್, ಈಗ ಇದು ಕಷ್ಟ ಆದರೆ
ಕಷ್ಟ ಆದರೆ ಫ್ರೈಡೇ ಕಳಿಸಿ. ಫ್ರೈಡೆಗೆ ಸಬ್ಮಿಟ್ ಮಾಡಿ. ಸೊ ದತ್ತರ ಎಲ್ಲಿಂದ ಬಂತು? ನೋಡಿ, ಈ ಥರ ಫಾರ್ಮು ಈಗ ನಮಗೆ ಇದು ಗೊತ್ತಿದೆ, ಪದಗಳು ಗೊತ್ತಿದ್ದಾವೆ. ಒಂದು ವಾಕ್ಯದಲ್ಲಿ ಎಂತೆಂಥ ಪದಗಳು ಬರ್ತವೆ? ವರ್ಬ್ ಬರುತ್ತೆ, ಫಸ್ಟ್ ನೌನ್ ಬರುತ್ತೆ, ವರ್ಬ್ ಬರುತ್ತೆ, ಅಡ್ಜೆಕ್ಟಿವ್ ಬರುತ್ತೆ. ಅದರಲ್ಲಿ ಈ ಅಡ್ಜೆಕ್ಟಿವು ನಾ ಅಡ್ಜೆಕ್ಟಿವು. ಸೊ ಎಲ್ಲದಕ್ಕೂ ಥರ ಫಾರ್ಮ್ ಮಾಡ್ಬೋದು. ನೌನೇ ಬೇರೆ ಥರ, ವರ್ಬೇ ಬೇರೆ ಥರ, ಅಡ್ಜೆಕ್ಟಿವೇ ಬೇರೆ ಥರ ಫಾರ್ಮ್ ಮಾಡೋದು. ಪಾಸಿಟಿವ್ ಥರ ಫಾರ್ಮ್ ಮಾಡ್ಬೋದು, ನೆಗೆಟಿವ್ ಥರ ಫಾರ್ಮ್ ಮಾಡ್ಬೋದು. ನಾವಾಗಲೇ ವರ್ಬದ್ದು ನೋಡಿದ್ವಿ. ವರ್ಬದ್ದೇನು? ಫುರಿಮಸ್, ಫುತ್ತರ. ಓಕೆನಾ? ಈಗ ನೌನ್ ತೋರೋಣ. ದೆಸ್ಸಿದ್ದು ದತ್ತರ ಆಗುತ್ತೆ. ದತ್ತರ, ಮಳೆ ಇದ್ದರೆ. ನೆಕ್ಸ್ಟ್ ಅಡ್ಜೆಕ್ಟಿವು ತಕಾಯಿದೆಸ್, ಕತ್ತರ. ಮತ್ತು ನಾ ಅಡ್ಜೆಕ್ಟಿವ್ ತೋರೋಣ. ಶಿಜುಕಾದೆಸ್. ಹೇಳ್ಬೋದಾ ಸಾಗರ್ ಸರ್? ಹಾಂ, ಇದು ನೋಡಿ, ನಾ ಅಡ್ಜೆಕ್ಟಿವ್ ರೂಲ್ಸ್ ಇದೆಯಲ್ಲ, ಅದು ನೌನಿಗೆ ಸಮ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ, ಸೇಮ್ ಇರುತ್ತೆ. ಸೊ ಶಿಜುಕ ದತ್ತರ. ಏನೋ ನಿಶಬ್ದವಾಗಿದ್ದರೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೌನು ಮತ್ತು ನಾ ಅಡ್ಜೆಕ್ಟಿವ್ ಅದ್ರ ರೂಲ್ಸ್ ಯಾವುದು ಸೇಮೇ ಆಲ್ಮೋಸ್ಟ್. ಓಕೆನಾ? ಓಕೆನಾ ಸುಮನ್ ಸರ್? ಹಾಂ. ಸೊ ಮುರಿ ಅನ್ನೋದು ಇದು ನಾ ಅಡ್ಜೆಕ್ಟಿವ್, ಕಷ್ಟ. ಮುರಿದತ್ತರ ಕಿಂಯೋಬಿನಿ ದಸ್ತೆ ಕುದಸಾಯ್. ಕಷ್ಟ ಆದರೆ ಶನಿವಾರಕ್ಕೆ ಸಬ್ಮಿಟ್ ಮಾಡಿ. ಇದನ್ನು ಸಾಗರ್ ಸರ್. ಮೋ ಕೊದೊಮೊನೊ ನಮಾಯೆವು ಕಾಂಗಾಯಿ ಮಸ್ತಕ. ಹಾಂ, ನೋಡಿ ಯಾವ್ದು ಗೊತ್ತಿದೆ ವಾಕ್ಯದಲ್ಲಿ? ಖೋದೋಮನೋ ನಮಾಯೆ, ಮಗುವಿನ ಹೆಸರು. ಮಗುವಿನ ಹೆಸರನ್ನು ಹಾಂ, ಕನ್ಸಿಡರ್ ಯೋಚಿಸಿದ್ರಾ? ಹಾಂ, ಇದು ಮೋ ಅಂದರೆ ಆಗಲೇ ಮಾಡಿದ್ರಾ? ಆಗಲೇ ಯೋಚಿಸಿದ್ರಾ ಏನು? ಹಾಂ ಹಾಂ, ಅದೇ ಯೋಚನೆ ಮಾಡಬೇಕಲ್ಲ ಮಕ್ಕಳು ಹುಟ್ಟಿದ ಮೇಲೆ, ಅದೇ ಅದು. ಹಾಂ, ಸ್ಟಾಪ್, ಇಲ್ಲಿಗೆ ಸ್ಟಾಪ್. ಒತೊಕೊನೊಕೊ ದತ್ತರ. ಹಾಂ ಹಾಂ, ಹೌದು. ಹಾಂ, ಒತೊಕೊನೊಕೊ ಹುಡುಗ. ಹಾಂ, ಹುಡುಗ ಆದರೆ. ಎಸ್, ಆದರೆ. ಹಾಂ ಹಾಂ, ಇಕಾರು ಹೆಸರು. ಹಾಂ, ಹಾಂ, ಅಯಾದೆಸ್. ಎಸ್, ಹುಡುಗಿ ಆದರೆ ಅಯ ಅಂತ. ಹಾಂ, ಎಸ್. ಸೊ ನೌನ್ ಬಂದು ದತ್ತರ ಬರುತ್ತೆ. ದತ್ತರ. ಶಬ್ದ ನೆನ್ಪಿಟ್ಕೊಂಡ್ರೆ ಸಾಕು. ದತ್ತರ, ಕತ್ತರ, ಹತ್ತರ. ಎಸ್, ಆರಿಂದಿವೆ. ದಾಲದ್ದೆ. ದೇತರ ಸುಗು ಹತರಾಕಿ ಮಸ್ಕ. ಹಾಂ, ಯೂನಿವರ್ಸಿಟಿಯನ್ನು. ಹಾಂ, ಏನು ಮಾಡ್ತೀರಿ ಯೂನಿವರ್ಸಿಟಿಯನ್ನು?
ತೇರ್ಗಡೆಗೊಂಡ್ರೆ. ಏನು ಸಂಖ್ಯೆ? ತೇರ್ಗಡೆಗೊಂಡ್ರೆ ಗ್ರ್ಯಾಜುಯೇಟ್ ಆದರೆ. ಹಾಂ ಓಕೆ. ಅಂದರೆ ಯೂನಿವರ್ಸಿಟಿಯಿಂದ ಹೊರಗಡೆ ಒಂದು. ಹೊರಗಡೆ ಬಂದರೆ ಅಂತ ಹೇಳೋಕ್ಕಿಂತ ಅದೇ ತೇರ್ಗಡೆಗೊಂಡ್ರೆ ಇಲ್ಲ ಗ್ರ್ಯಾಜುಯೇಟ್ ಆದರೆ. ಹಾಂ ಸುಗು ಆ ಥರ ಕೆಲಸ ಮಾಡ್ತೀರಾ? ಹಾಂ ಬೇಗ ಬೇಗ ಕೆಲಸ ಮಾಡ್ತೀರಾ, ಬೇಗ ಕೆಲಸಕ್ಕೆ ಹೋಗ್ತೀರಾ ಅಂತ. ಅದೇ ದುಡಿಮೆ ಮಾಡ್ತೀರಾ. ಇಯೆ ಇಚಿನೆನ್ ಗುರಾಯ್ ಹಾಂ ಇರೋಯಿರೋನ ಕುನಿಗೋ ರ್ಯೋಕೋಶಿತ ಇದೆ. ಹಾಂ ರ್ಯೋಕೋ. ರ್ಯೋಕೋಶಿತ ಇದೆ. ಹಾಂ ಏನಂತೆ ಇಲ್ಲ. ಹಾಂ ಒಂದು ವರ್ಷ ಮುಂದೆ ಒಂದು ವರ್ಷದಷ್ಟು ಒಂದು ವರ್ಷದ ಕುರೋನ ಅಲ್ಲ ಇರೋನ ಕುನಿ. ಬಗೆ ಬಗೆಯ ದೇಶ. ಬಗೆ ದೇಶನು ಟ್ರಿಪ್ ಮಾಡ ಬಯಸ್ತೀನಂತೆ ನೋಡಿ. ಹಾಂ ಅಂದರೆ ಅರ್ಥ ಬೇಗ ಕೆಲಸಕ್ಕೆ ಹೋಗಲ್ಲ ಅಂತವನು ಗ್ರ್ಯಾಜುಯೇಟ್ ಆದರೆ ತೆರಗಡೆಗೊಂಡ್ರೆ ಅವನೇನು ಮಾಡ್ತಾನೆ, ಒಂದು ವರ್ಷ ತನಕ ಅಲ್ಲ, ಒಂದು ವರ್ಷದಷ್ಟು ಸುತ್ತಾನೆ. ಓಕೆ, ಏಳನೇದಿವೆ. ಸೆನ್ಸೈ ಕೊತ್ತೊಬಾನೋ ಇಮಿಗ ವಕಾರಿಮಸೆ. ಹಾಂ ಈ ಕೊತ್ತೊಬಾನೋ ಹಾಂ ನೋಡಿ, ಇದು ಗೊತ್ತಾಗಿಲ್ವಾ? ಇದು ಇಮಿಗಾಲ ಇಮಿ ಕೊನೋ ಕೊತೋಬಾನೋ ಇಮಿ. ಈ ಪದದ ಅರ್ಥ ಗೊತ್ತಿಲ್ಲ. ಹಾಂ ಅದಕ್ಕೆ ಜಿಶೋವೋ ವಿಮಸ್ತಕ ಪ್ರಶ್ನೆ. ಡಿಕ್ಷನರಿಯನ್ನು ನೋಡಿದ್ರಾ? ನೋಡಿದ್ರ. ಜಿಶೋ ಮಿಮಸ್ತಕ ಡಿಕ್ಷನರಿ ನೋಡಿದ್ರಾ? ಮಿತೆಮೋ ವಕಾರಿಮಸೆ. ಹಾಂ ಹೌದು. ನೋಡಿದ್ಮೇಲೆನಾ? ನೋಡಿ, ನೋಡಿದ್ರೂ ಅರ್ಥ ಆಗಲಿಲ್ಲ. ಹಾಂ ನೋಡಿದ್ರೂ ಅರ್ಥ ಆಗಿಲ್ಲ. ನೋಡಿದ್ರೂ ಕೂಡ ಅರ್ಥ ಆಗಲಿಲ್ಲ. ಹಾಂ ನೋಡಿದ್ರೂ ಅರ್ಥ ಆಗಲಿಲ್ಲ. ಎಸ್ ಅದೇ ಇದು ಮಾಡಿದ್ರೂ ಅವ್ರಿಗೆ ಗೊತ್ತಾಗಲಿಲ್ಲ. ಅದು ಸೊ ತೆಮೋ ಫಾರ್ಮ್ ಮಿತೆಮೋ. ಸೊ ಇನ್ನು ಲಾಸ್ಟ್ ಒಂದಿದೆ, ಇದು ಮಾಡಿ ಮುಗಿಸುವ. ಇದನ್ನು ಯಾರು ಓದ್ತೀರಾ? ಇವರು ಸುಮನ್ ಸರ್. ಜಪನೀಸ್ ಗ್ರೂಪ್ ಟ್ರಾವೆಲ್ ಮಾಡೋದಕ್ಕೆ ಇಷ್ಟನಾ? ಟ್ರಾವೆಲ್ ಇಷ್ಟ ಅಲ್ವಾ? ಸುಖಿದೇಸ್ನೆ ಅಲ್ವಾ? ಹಾಂ ಹಾಂ ಹೌದು, ಚೀಪ್ ಆಗಿರೋದ್ರಿಂದ. ಹಾಂ ಚೀಪಾಗಿರೋದ್ರಿಂದ ಇಷ್ಟ ಅಂತಾರೆ. ಹಾಂ ಇಕುರ ಯಸುಕು ತೆಮೋ ವತಾಶಿವ ಗ್ರೂಪುರುಕೋ ಕಿರಾಯಿದೆ. ಹಾಂ ಎಷ್ಟು ಚೀಪಾಗಿದ್ರು ಎಷ್ಟೇ ಚೀಪಾಗಿದ್ರು ಹಾಂ ಕರೆಕ್ಟ್ ಹೇಳಿ. ಹಾಂ ನನಗೆ ನಾನು ಅಂತ ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಡ್ಜೆಕ್ಟಿವ್ ಬಂದಾಗ ಇದು ನನಗೆ ಆಗುತ್ತೆ. ನೀ ಬರಲ್ಲ ಸ್ವಲ್ಪ ಅದೇ ಕನ್ನಡ ಇಲ್ಲಿ ಮ್ಯಾಚ್ ಆಗಲ್ಲ. ಹಾಂ ಅಡ್ಜೆಕ್ಟಿವ್ ಬಂದಾಗ ನನಗೆ ಗ್ರೂಪ್ ಟ್ರಾವೆಲ್ ಇಷ್ಟ ಇಲ್ಲ. ಎಸ್ ಕರೆಕ್ಟ್. ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್ ಗ್ರಾಮರ್. ಎಷ್ಟೇ ಅಗ್ಗವಾಗಿದ್ದರು, ಎಷ್ಟೇ ಚೀಪಾಗಿದ್ದರು, ಇಕುರ ಯಾಸ್ಕುತೆಮೋ, ಈ ನೆನ್ಪಿಟ್ಕೊಳ್ಳಿ ಸೆಟ್ಟಲ್ಲಿ, ಇಕುರ ಯಾಸ್ಕುತೆಮೋ, ಎಷ್ಟೇ ಚೀಪಾಗಿದ್ದರೂ ನನಗೆ ಇದು ಇಷ್ಟ ಇಲ್ಲ. ವತಾಶಿವ ಗ್ರೂಪು ರೆಕೋಗ ಕಿರಾಯಿದೆಸ್. ಹಂಗಾದ್ರೆ ಹೇಳ್ಬೋದು, ಇಲ್ಲಾಂದರೆ ಸುಕಿಜಾ ಅರಿಮಸೇನ್, ಇಲ್ಲಾಂದರೆ ಸುಕಿಜಾ ನಾಯ್ದೆಸ್ ಅಲ್ವಾ? ಈಗ ಇಷ್ಟು 3 ಥರ ಹೇಳ್ಬೋದಲ್ವಾ ಕಿರಾಯಿದೆಸ್ಗೆ. ಎಸ್, ಏನೋ ಡೌಟ್ ಇದೆಯಾ? ಇಲ್ಲಲ್ಲ, ಅದೇ ಓಕೆ. ಕ್ಲಾಸ್ ಮುಗಿಸೋಕ್ಕಿಂತ ಮುಂಚೆ ಸಾರಾಂಶ ಏನು? ತರ ಫಾರ್ಮು ತೆಮೋ ಫಾರ್ಮು. ತರ ಯಾವಾಗ ಬಂದರೆ, ತೆಮೋ ಫಾರ್ಮು ಬಂದರು.
ಬಂದರೆ ಮಾಡ್ತೀನಿ ಮಾಡಲ್ಲ, ಬಂದರೂ ಮಾಡ್ತೀನಿ ಮಾಡಲ್ಲ. ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಓಕೆ.